ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಸಿಟಿ ರವಿ ಅವರು ಕೂಡ ಮಾತನಾಡಿದ್ದಾರೆ. ಅದರ ಜೊತೆಗೆ ಪ್ರತಾಪ್ ಸಿಂಹ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ವಿಂಗ್ ಕಮಾಂಡರ್ ಗಾಡಿಗೂ ಟಚ್ ಆಗಿದೆ, ಡೋರ್ ತೆಗಿಬೇಕಾದ್ರೆ. ಅದು ಇಂಡಿವಿಜುವಲ್ ಇನ್ಸಿಡೆಂಟ್, ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ಘಟನೆ. ಸೈನಿಕರ ಮೇಲೆ ಹಲ್ಲೆ ಅನ್ನೋದು ಕೂಡ ತಪ್ಪು ಆರೋಪ ಆಗುತ್ತೆ. ಕನ್ನಡಿಗರು ದೌರ್ಜನ್ಯ ಮಾಡಿದ್ರು ಅನ್ನೋದು ಕೂಡ ತಪ್ಪು ಆರೋಪ ಆಗುತ್ತೆ. ಸೈನಿಕರ ಮೇಲೆ ಏನೂ ಹಲ್ಲೆ ನಡೆದಿಲ್ಲ. ವಿಂಗ್ ಕಮಾಂಡರ್ ಇರ್ಬೋದು ಅವರು, ಆದರೆ ಇವರು ಸೈನಿಕ ಅನ್ನೋ ಕಾರಣಕ್ಕೆ ಯಾರು ಟಾರ್ಗೆಟ್ ಮಾಡಿದಾರಾ? ಅಲ್ಲ. ವಿಕಾಸ್ ಅವ್ರು ಹಿಂದಿವಾಲ ಅಂತ ಟಾರ್ಗೆಟ್ ಮಾಡಿದಾರಾ? ಅದು ಸುಳ್ಳು. ಅಥವಾ ವಿಕಾಸ್ ಕನ್ನಡಿಗ ಅಂತ ಇವರು ಅವ್ರ ಮೇಲೆ ಹಲ್ಲೆ ಮಾಡಿದಾರಾ? ಅದು ಸುಳ್ಳು. ಅದು ನಡೆದಿರ್ತಕ್ಕಂಥದ್ದು ವೈಯಕ್ತಿಕ ಘಟನೆ. ವಾಯುಪಡೆಯ ಅಧಿಕಾರಿ ಸ್ಕ್ವಾಡ್ರನ್ ಲೀಡರ್ ಶೀಲಾದಿತ್ಯ ಬೋಸ್ ಅವರು ಏರ್ಪೋರ್ಟಿಗೆ ಅವರ ಪತ್ನಿ ಜೊತೆ ತೆರಳುತ್ತಾ ಇರಬೇಕಾದ್ರೆ ಬೈಕಿಗೆ ಟಚ್ ಆಗಿದೆ. ಕೂಡಲೇ ಬೈಕ್ ಸವಾರ ಮತ್ತು ಶೀಲಾದಿತ್ಯ ಬೋಸ್ ಅವರ ನಡುವೆ ವಾಗ್ವಾದ, ಇಬ್ಬರ ಮಧ್ಯದಲ್ಲಿ ಜಗಳ ಆಗಿದೆ. ಆ ತಾರಕಕ್ಕೇರಿ ಹೊಡೆದಾಟನೂ ಕೂಡ ನಡೆದಿದೆ. ಇದಾದ ನಂತರ ಶೀಲಾದಿತ್ಯ ಬೋಸ್ ಅವರು ಒಂದು ವಿಡಿಯೋ ಮಾಡಿ, ಸೆಲ್ಫಿ ವಿಡಿಯೋ ಮಾಡಿ, ನನಗೆ ಹೊಡೆದಿದ್ದಾರೆ, ರಕ್ತ ಬರ್ತಾ ಇದೆ, ನಾನು ಕನ್ನಡ ಮಾತಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮೇಲೆ ಹಲ್ಲೆ ನಡೆದಿದೆ ಅಂತ ಹೇಳಿ ಇಡೀ ಚಿತ್ರಣಕ್ಕೆ ಹೊಸ ಬಣ್ಣವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಏನು